ಸಿನಿಮಾಗಳಲ್ಲಿ ವಿಲನ್ ಆದ್ರೆ ರಿಯಲ್ ಲೈಫ್ ನಲ್ಲಿ ಪ್ರಕೃತಿಗೆ ಹೀರೋ. ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಸಾಲು ಮರದ ತಿಮ್ಮಕ್ಕನವರು ಮರಗಳನ್ನ ಬೆಳೆಸಿದ್ರು. ತಾಯಿ ನೆನಪಿಗಾಗಿ ಸಯಾಜಿ ಸಿಂಧೆ ಅವರು ಕಾಡನ್ನೇ ಬೆಳೆಸಿದ್ರು. ತಾಯಿ ಸತ್ರೆ ಒಂದು ಸಮಾಧಿ ಕಟ್ತಾರೆ ಅಥವಾ ಒಂದು ಫೋಟೋ ಹಾಕ್ತಾರೆ, ಆದ್ರೆ ಸಯಾಜಿ ಸಿಂಧೆ ಅವರು ಅವರ ತಾಯಿಯ ತೂಕದಷ್ಟು ಬೀಜಗಳನ್ನ ಬಿತ್ತಿ ಒಂದು ಕಾಡನ್ನೇ ಬೆಳೆಸ್ತಾರೆ. ಇವರ ತಾಯಿ ಗಂಗೂಬಾಯಿ ಅವರಿಗೆ ಪ್ರಕೃತಿ ಮೇಲೆ ಅಪಾರವಾದ ಪ್ರೀತಿ ಇತ್ತಂತೆ. ಅವ್ರ ಸತ್ ಮೇಲೆ ಅವರ ಚಿತಾಭಸ್ಮವನ್ನ ಮಣ್ಣಿನಲ್ಲಿ ಬೆರೆಸಿ ಅಲ್ಲಿ ಗಿಡಗಳನ್ನ ನೆಟ್ಟು ನನ್ನ ತಾಯಿಯ ನೆನಪು ಯಾವತ್ತೂ ಹಸಿರಾಗಿರ್ಬೇಕು ಅಂತ ಒಂದು ಸಂಕಲ್ಪವನ್ನ ಮಾಡ್ತಾರೆ. ಅದರ ಫಲವಾಗಿನೇ ಇವತ್ತು ಮಹಾರಾಷ್ಟ್ರದ ಸತಾರ್ ಜಿಲ್ಲೆಯ ಗುಡ್ಡಗಾಡು ಪ್ರದೇಶಗಳಲ್ಲಿ ಇವರು 6.5 ಲಕ್ಷಕ್ಕೂ ಹೆಚ್ಚು ಮರಗಳನ್ನ ಬೆಳೆಸಿದ್ದಾರೆ. ಸಹ್ಯಾದ್ರಿ ದೇವರಾಯನ ಸಂಸ್ಥೆ ಮೂಲಕ ಗಿಡ ಮರಗಳನ್ನ ನೆಡೋದಷ್ಟೇ ಅಲ್ಲ, ಅಳಿವಿನ ಅಂಚಿನಲ್ಲಿರೋ ಅಪರೂಪದ ಸಸ್ಯ ಬೇದಗಳನ್ನ ಉಳಿಸ್ತಾ ಇದ್ದಾರೆ. ಸೀಡ್ ಬಾಲ್ಸ್ ಗಳನ್ನ ತಯಾರಿ ಮಾಡಿ ಗುಡ್ಡಗಾಡು ಪ್ರದೇಶಗಳಿಗೆ ಎಷ್ಟು ದೊಡ್ಡ ಅರಣ್ಯವನ್ನೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಒಬ್ಬ ನಟನಾಗಿ ನಾನು ಸತ್ ಮೇಲೆ ಜನರು ನನ್ನ ಸಿನಿಮಾವನ್ನ ಮರಿಬಹುದು, ಆದ್ರೆ ನಾನ್ ನೆಟ್ಟ ಮರಗಳು ನೂರಾರು ವರ್ಷಗಳ ಕಾಲ ಜನರಿಗೆ ನೆರಳು ಮತ್ತೆ ಆಮ್ಲಜನಕವನ್ನ ನೀಡ್ತವೆ ಅನ್ನೋದು ಅವರ ಉದ್ದೇಶ. ಅವರ ಆಕ್ಟಿಂಗ್ ಬಗ್ಗೆ 2 ಮಾತಿಲ್ಲ ಬಿಡಿ. ಇವರ ಈ ಕೆಲಸನ ನೋಡಿ ನನ್ಗೆ ಅವ್ರ ಮೇಲಿದ್ದ ರೆಸ್ಪೆಕ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು. ಅವ್ರು ಮಾಡ್ತಾ ಇರೋ ಈ ಕೆಲಸಕ್ಕೆ ನಂದೊಂದು ಸಲಾಂ. ಇವ್ರ ಬಗ್ಗೆ ನಿಮ್ಗೆ ಅನಿಸ್ತು ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಚಂದ್ರು.